ಗ್ರಾಮ ಪುಣ್ಯದ ಪುರವಾಗಿದೆ. ಅಂದರೆ ಪವಿತ್ರವಾದಂಥ ಸ್ಥಾನ ಅಂತ ಕರಿತೀವಿ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರೇ ಇವತ್ತು 1934ರಲ್ಲಿ ಬಂದು ತಮ್ಮ ಪಾದಸ್ಪರ್ಶವಾದಂಥ ಈ ಪುಣ್ಯಭೂಮಿಯನ್ನು ಪುಣ್ಯದ ಪುರ ಅಂಥೇಳಿ ನಾನು ಒಂದು ಹಳೆಗನ್ನಡದಲ್ಲಿ ನಮ್ಮ ನವಲ್ಯಾಳ ಗ್ರಾಮ ಹಾಗೂ ಗಾಂಧೀಜಿಯ ಕುರಿತು ಒಂದೆರಡು ವಾಕ್ಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನ ಭೂತೋ ನ ಭವಿಷ್ಯಂತೆ ಅಂತಿರ್ಪ ಉಕ್ತಿಯೊಂದಕ್ಕೆ ಸೂಕ್ತವಾಗಿರ್ಪ ಪ್ರಕರಣವೊಂದು ಈ ಪುಣ್ಯಪುರದೊಳಗೆ ಜರುಗಿರ್ಪದು. ಇಂತು ಜರುಗಿರ್ತ ಪುಣ್ಯಪುರಮಂ ನಾ ಪೇಳುವೆನೋ ಕ್ಷಣಕಾಲ ತಮ್ಮ ಕರ್ಣಗಳನ್ನು ಕೊಟ್ಟಡೆ ಎನ್ನ ನರಜನ್ಮ ಸಾರ್ಥಕವಾಗಿರ್ಪದು. 1934ರ ಭಾವ ಸಂವತ್ಸರದೋಳ್ ಶಿಶಿರ ಋತುದೋಳ್ ಮಾಘ ಮಾಸದ ಸಪ್ತಮಿ ಎಂದು ಈ ಪುಣ್ಯಭೂಮಿಗೆ ತಮ್ಮ ಪಾದವನ್ನಿಟ್ಟ ಈ ಪುಣ್ಯಂಗೆ ಪ್ರಸಾದ ಸ್ಥಾನಮಂ ಕರುಣಿಸಿದ ಬ್ರಹ್ಮಾಂಡ ಕಂಡ ಮಹಾನ್ ಸಂತನಂ ಚಿಂತಕನಂ ತತ್ವಜ್ಞಾನಿಯಂ ಶಿಕ್ಷಣ ತಜ್ಞನಂ ಬರ್ಮೈ ಬಮ್ಮನಂ ಸ್ವತಂತ್ರ ಸೇನಾನಿಯಂ ಸ್ವತಂತ್ರ ಭಾರತದ ಆಶಾಕಿರಣಂ ಆಗಿದ್ದು ಅಧಿಕಾರದ ಸಮೀಪಂಗೆ ಸುಳಿಯದೆ ಅಧಿಕಾರದ ಜನಸಾಮಾನ್ಯರಿಗೆ ಕರುಣಿಸಿ ಅಂತರ್ಧಾನಿಯಾದ ರಾಷ್ಟ್ರಂಗೆ ಪಿತನಾಗಿರ್ಪ ಮಹಾತ್ಮ ಗಾಂಧೀಜಿಯವರ ನೆಲ ಈ ನವಲ್ಯಾಳ ಪುರವಾಗಿದೆ. ಇಂತಿರ್ಪ ಈ ಪುರಂ ಪುಣ್ಯದ ಪುರವಾಗಿರ್ಪದು. ಆ ದಿನ ಅಂದು ಸಾರ್ವಜನಿಕ ಸಭೆಯೊ ಸಾರ್ವಜನಿಕರ ಕುರಿತು ಮಾತನಾಡಿದ ಆದರ್ಶ ತತ್ವಗಳಂ ಬಿಡಂಬಿಟ್ಟಿದ್ದ ಸದನಮಂ ನೆಟ್ಟ ಮಾಮರಂ ಚಾರಿತ್ರಿಕ ಕುರುಗಳಾಗಿ ಆ ಅಮೃತಗಳಿಗೆ ಸಾಕ್ಷಿಯಾಗಿ ಮಧುರ ಫಲಂ ತಾಂ ನೀಡುತ್ತಿರ್ಪದು. ಗಾಂಧೀಜಿಯವರ ಮಾಧುರ್ಯವುಳ್ಳ ವ್ಯಕ್ತಿತ್ವಮಗೆ ಸರಿಸಾಟಿಯ ವ್ಯಕ್ತಿತ್ವವುಳ್ಳ ಈ ದೇಶದೊಳಗೆ ಇಲ್ಲ ಅನ್ನುವಂಥದ್ದು ಅತಿಶುಕ್ತ ಅಲ್ಲ. ಆದರೆ ಗಾಂಧೀಜಿಯಂತೆ ಸದ್ಗುಣವುಳ್ಳ ವ್ಯಕ್ತಿಯಿರುವ ಈ ಪುರದ ಇದ್ದು ಆ ಧೀಮಂತ ಪ್ರಾತಸ್ಮರಣೀಯ ವ್ಯಕ್ತಿ ಆಕಾಶಚಂದ್ರ ಆಗಿರ್ಪರು. ಗಾಂಧೀಜಿಯವರ ಈ ಪುರಕ್ಕೆ ಆಗಮಿಸಿದ ಸಂದರ್ಭದ ಸಾರ್ವಜನಿಕ ಬಾವಿನ ಇದ್ದು ತೊಡಲಿಕ್ಕೆ ಅಡಿಗಲ್ಲು ಸಮಾರಂಭ ನೆರವೇರಿಸಿದ್ದು. ಆ ಬಾವಿಯ ಇಂದಿಗೂ ಆ ನವಲ್ಯಾಳ ಗ್ರಾಮದ ಜನರ ದಾಹಂ ನೀಗಿಸ್ತಿರೋದು ಎಂಬ ಸೌಭಾಗ್ಯವಾಗಿರ್ಪದು. ಆಕಾಶಚಂದ್ರರವರು ಗ್ರಾಮದ ಗುರು ಹಿರರಂ ರಜತ ತಾರೆಗಳಾಗಿದ್ದು ತಮ್ಮ ಪೆಸರುಗಳು ಸುವರ್ಣಾಕ್ಷರಗಳಲ್ಲಿ ಕೊರೆದಿರ್ಪ ಆ ದಿಶೆಯಿಂದ ಈ ಗ್ರಾಮದ ಪೆಸರು ಸುವರ್ಣ ಚರಿತ್ರೆಗಳು ಮಿಳಿತವಾಗಿರ್ಪದು. ಅನಿಬುರ್ಮಂ ಸೇರಿ ಆ ಚರಿತ್ರರ ಸ್ಮಾರಕಗಳಂದರೆ ಗಾಂಧೀಜಿಯವರು ಬೀಡು ಬಿಟ್ಟಿದ್ದ ಸದನಮಂ ಸಾರ್ವಜನಿಕ ಭಾವ್ಯಂ ಮಾಮರಂ ಸಂಘ ಸಂಸ್ಥೆಗಳ ಸಂಚಾಲಕರು ಸರ್ಕಾರದ ಸಹಭಾಗಿತ್ವದ ರಕ್ಷಣೆ ಮುಗಿಯೋದು ಅತ್ಯಂತ ಅಗತ್ಯವಾಗಿರ್ಬೋದು. ಯಾಕಂದರೆ ಈ ಏನು ನಮ್ಮ ಗಾಂಧೀಜಿಯವರು ಅಡಿಗಲಾಕಿದಂಥ ಭಾವೆ, ಅವರು ನಿಂತಂಥ ಮನೆ, ಅವರು ನೆಟ್ಟಂಥ ಮಾಮರ ಇವತ್ತು ಅದನ್ನು ಉಳಿಸ್ಕೊಂಡು ಹೋಗುವಂಥ ಕರ್ತವ್ಯ ನಮ್ಮದಾಗಿದೆ. ಇದಕ್ಕೆ ಗ್ರಾಮದವರು ಸರ್ಕಾರ ಕೂಡ ಅದನ್ನು ಉಳಿಸಿಕೊಂಡು ಹೋಗಬೇಕನ್ನುವಂಥದ್ದು ಒಂದು ಆಶಯ ಭಾವನೆಯನ್ನು ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ.